ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡಲಿಕ್ಕೆ ಇದೇನು ಅಡ್ಡ ಬರಲ್ಲ ಅಂತೇಳಿ ನನ್ಗನ್ನಿಸ್ತು. ಪಾರಂಪರಿಕ ಕಟ್ಟಡ ಇದು ಇದೆ ಬಾಲಬ್ರಿ, ಅದಕ್ಕೆ ಅಡ್ಡ ಬರಲ್ಲ ಅಂತ. ಮತ್ತೆ ಇದು ವಿಧಾನಸೌಧಕ್ಕೆ ಹತ್ರ ಇದೆ. ವಿಧಾನಸೌಧಕ್ಕೆ ಹತ್ರ ಇರ್ತಕ್ಕಂಥದ್ದು, ವಿಧಾನಸೌಧ ಬಿಲ್ಡಿಂಗ್ಗೆ ಮತ್ತೆ LHಗೆ ಬಹಳ ಹತ್ರ ಇರ್ತಕ್ಕಂಥ ಜಾಗ. ಇಲ್ಲಿವರೆಗೆ ಎಲ್ಲ ಶಾಸಕರುಗಳು ಕೂಡ ಅವರಿಗೆ ಒಂದ್ ಕಡೆ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಜಾಗ ಇರಲಿಲ್ಲ. ಮತ್ತೆ ಸಾಯಂಕಾಲದ ವೇಳೆಯಲ್ಲಿ ಸಮಯ ಕಳೀಲಿಕ್ಕೆ ಕೂಡ ಜಾಗ ಇರಲಿಲ್ಲ. ಸಮಯ ಕಳೆಯೋದು ಅಂತಂದ್ರೆ ಏನೇನೋ ಬೇರೆ ಅರ್ಥ ಏನಲ್ಲ. ಕೂತ್ಕೊಂಡು ಚರ್ಚೆ ಮಾಡೋದು, ಪತ್ರಿಕೆ ಓದೋದು, ಆಮೇಲೆ ಟಿವಿ ನೋಡೋದು, ಆಮೇಲೆ ಲೈಬ್ರರಿ ಮಾಡೋದು, ಮತ್ತೆ ಇಂಡೋರ್ ಗೇಮ್ಸ್ಗಳೆಲ್ಲ ಇರ್ತವೆ. ಅದನ್ನೆಲ್ಲ ಮಾಡಲಿಕ್ಕೆ ಒಂದು ಸ್ಥಳ ಬೇಕಲ್ಲ. ಆ ಸ್ಥಳನ ಕೊನೆಗೆ ಚರ್ಚೆ ಮಾಡಿ ಬಾಲಬ್ರಿ ಯೋಗ್ಯವಾದಂಥ ಸ್ಥಳ ಅಂತೇಳಿ ನಾವು ತೀರ್ಮಾನ ಮಾಡಿ ಈ ಕಾನ್ಸ್ಟಿಟ್ಯೂಷನ್ ಕರ್ನಾಟಕ ವಿಧಾನಮಂಡಲ ಸಂಸ್ಥೆಯವರು ನನಗೆ ಒಂದು ಮೀಟಿಂಗ್ ಕರೆದು ಇದನ್ನ ಕೊಡಬೇಕು ಅಂತೇಳಿ ಹೇಳಿದ್ರು. ನಾನು ಹೇಳಿದೆ ಕೊಡೋಣ, ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡೋದ್ರಲ್ಲಿ ಬಹಳ ಆಸಕ್ತಿ, ನನಗೂ ಆಸಕ್ತಿ ಇದೆ. ಯಾಕಂದ್ರೆ ಹಿಂದೆನೂ ಕೂಡ ಹೇಳಿದ್ದೆ ನಾನು, ಆಸಕ್ತಿ ಇದೆ, ಮಾಡೋಣ ಅಂತ ಹೇಳಿದೆ. ಆಮೇಲೆ ಸರ್ಕಾರದ ವಶದಲ್ಲಿದ್ದಂಥ ಈ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅನ್ನ ವಿಧಾನಮಂಡಲ ಸಂಸ್ಥೆಗೆ ವರ್ಗಾವಣೆ ಆಯಿತು. ಅದಕ್ಕೆ ಅಧ್ಯಕ್ಷರು, ವಿಧಾನಮಂಡಲದ ಸಂಸ್ಥೆಗೆ ಗೌರವಾಧ್ಯಕ್ಷರು ಬಸವರಾಜ್ ಶಿವಲಿಂಗಪ್ಪ ಹೊರಟ್ಟಿ. ಇದಕ್ಕೆ ಅಧ್ಯಕ್ಷರು UT ಖಾದರ್ ಅವರು. ನಾನು ಇದ್ದೀನ ಇದರಲ್ಲಿ? ಯಾರು? ನಾನು ಗೌರವ ಅಧ್ಯಕ್ಷ. ಚೀಫ್ ಮಿನಿಸ್ಟರ್ ಆಗಿರೋರ್ಗ ಇಲ್ಲ, ಚೀಫ್ ಮಿನಿಸ್ಟರ್ ಆಗಿರೋರ್ಗೆ ಮಾತ್ರ. ನಾನು ಚೀಫ್ ಮಿನಿಸ್ಟರ್ ಆಗಿರೋರೆಲ್ಲ, ಎಲ್ಲ ಚೀಫ್ ಮಿನಿಸ್ಟರ್ ಆದವರು ಗೌರವ ಅಧ್ಯಕ್ಷರಾಗ್ತಾರೆ. ಹಾಗೆ ಎಲ್ಲ ಚೀಫ್ ಮಿನಿಸ್ಟರ್ ಆದವರು ಗೌರವ ಅಧ್ಯಕ್ಷರಾಗ್ತಾರೆ.